ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹೇಳುವ ವಿಷಯ ಸಾಮಾನ್ಯದ್ದಲ್ಲ. ನೀವು ವೀರ ಸನ್ಯಾಸಿ ಯಾರು ಎಂದು ಇತಿಹಾಸವನ್ನು ಕೇಳಿದರೆ ಅದರಲ್ಲಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಸಿಗುತ್ತಾರೆ. ಅವರಲ್ಲಿ ಯಾರು ಎಂದರೆ ಮೊದಲನೆಯದು ಚಾಣಕ್ಯ, ನಂತರ ವರ್ಧನ ವಂಶದ ರಾಜಗುರುಗಳು, ರಾಷ್ಟ್ರಕೂಟ ಅರಸರ ಗುರುಗಳು ಮತ್ತು ವಿಜಯನಗರ ಅರಸರ ರಾಜಗುರುಗಳಾಗಿದ್ದ ಗುರು ವಿದ್ಯಾರಣ್ಯರು ಮತ್ತು ಅದ್ವೈತ ಸಿದ್ಧಾಂತದ ಪಿತಾಮಹ ಶಂಕರಾಚಾರ್ಯರು, ವಿಶಿಷ್ಟ ಸಿದ್ಧಾಂತದ ಪಿತಾಮಹ ರಾಮಾನುಜಾಚಾರ್ಯರು, ದ್ವೈತ ಸಿದ್ಧಾಂತದ ಪಿತಾಮಹ ಮಧ್ವಾಚಾರ್ಯರು ಮತ್ತು ಭಕ್ತಿ ಭಂಡಾರಿ ಬಸವಣ್ಣ, ಅಲ್ಲಮಪ್ರಭ ಹೀಗೆ ಮೊದಲಾದವರು ಸಹ ಕಾಣಿಸುತ್ತಾರೆ. 18 ಮತ್ತು 19ನೇ ಶತಮಾನದಲ್ಲಿ ಕಾಣಿಸಿದ ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಅವರ ಶಿಷ್ಯರಾದ ನರೇಂದ್ರ ಅಥವಾ ಸ್ವಾಮಿ ವಿವೇಕಾನಂದರು 18 ಮತ್ತು 19ನೇ ಶತಮಾನದಲ್ಲಿ ಭಾರತ ಪರಕೀಯರ ಆಳ್ವಿಕೆಯಿಂದ ಕಷ್ಟಪಡುತ್ತಿದ್ದ ಸಮಯ. ಭಾರತದಲ್ಲಿ ಬಡತನ, ಅಸ್ಪೃಶ್ಯತೆ, ಹಸಿವಿನಿಂದ ಬಳಲಿಕೆ ದೇಶದ ತುಂಬ ಹದಗೆಟ್ಟಿತ್ತು ಮತ್ತು ದೇಶವು ದಟ್ಟದಾರಿದ್ರ್ಯದಿಂದ ಆವರಿಸಿದ ಸಮಯ. ಹಿಂದೂಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗುಲಾಮಗಿರಿಯನ್ನು ಅನುಭವಿಸುತ್ತಿದ್ದ ಸಮಯ. ಈ ಸಮಯದಲ್ಲಿ ಸುತ್ತಲೂ ಕಾರ್ಮೋಡ ಕವಿದಾಗ ಸೂರ್ಯನ ಬೆಳಕಿನಿಂದ ಕತ್ತಲು ನಾಶವಾಗಿ ಬೆಳಕು ಎಲ್ಲ ಕಡೆ ಪಸರಿಸಿರುವಂತೆ ಬೆಳಕನ್ನು ಪಸರಿಸಿದವರು ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರು. ಜಗತ್ತಿಗೆ ಸೂರ್ಯಚಂದ್ರರು ಹೇಗೋ ಅದೇ ರೀತಿ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು ಸಮಸ್ತ ಹಿಂದೂ ಜನಾಂಗ ಮತ್ತು ಮಾನವ ಕುಲಕ್ಕೆ ಸೂರ್ಯಚಂದ್ರರಿದ್ದಂತೆ. ಹೇಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಹೇಳುವಂತೆ 18 ಮತ್ತು 19ನೇ ಶತಮಾನದಲ್ಲಿ ಹುಟ್ಟಿದ ಯುಗ ಪುರುಷರೆಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು. ಇವರು ಮನುಷ್ಯ ಜನ್ಮದ ಕಷ್ಟ ಕಳೆಯಲು ಬಂದ ಯುಗ ಪುರುಷರು. ಆ ಸಮಯದಲ್ಲಿ ಭಾರತದಲ್ಲಿ ವಿದೇಶಿ ಧರ್ಮಗಳ ಮತಾಂಧತೆಯಿಂದ ಮತ್ತು ಮತಾಂತರದಿಂದ ಹಿಂದೂ ಸಮಾಜ ಮತ್ತು ಭಾರತವನ್ನು ಇವರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ರಕ್ಷಿಸುತ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಫೆಬ್ರವರಿ 18, 1836ರಂದು ಬೆಂಗಾಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ಖುದಿರಾಮ್ ಚಟ್ಟೋಪಾಧ್ಯಾಯ ಮತ್ತು ತಾಯಿ ಚಂದ್ರಮಣಿ ದೇವಿ. ಶ್ರೀರಾಮಕೃಷ್ಣ ಪರಮಹಂಸರ ಮೊದಲ ಹೆಸರು ಗದಾಧರ ಎಂದು, ನಂತರ ದೈವ ಸಾಕ್ಷಾತ್ಕಾರದ ನಂತರ ಶ್ರೀರಾಮಕೃಷ್ಣ ಪರಮಹಂಸರು ಎಂಬ ಹೆಸರು ಬರುತ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಬಾಲ್ಯದಲ್ಲಿ ದೇವರ ಮೇಲೆ ಭಕ್ತಿ ಇದ್ದು ಧ್ಯಾನ, ಜಪ, ತಪದಲ್ಲಿ ಆಚರಣೆಯಲ್ಲಿ ಇರುತ್ತಾರೆ. ಅಲ್ಲದೆ ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿದೇವಿಯ ಆರಾಧಕರಾಗಿರುತ್ತಾರೆ. ಇವರು ಶೈವ, ಶಾಕ್ತ, ವೈಷ್ಣವ, ತಾಂತ್ರಿಕ, ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮದ ಸಾರವನ್ನು ಅನುಭವಿಸುತ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರ ಗುರುಗಳೆಂದರೆ ತೋತಾಪುರಿ, ಭೈರವಿ ಮಾತೆ ಮತ್ತು ಬ್ರಾಹ್ಮಣ ಮಾತೆ. ಇವರು ಶ್ರೀರಾಮಕೃಷ್ಣರ ಪರಮಹಂಸರ ಗುರುಗಳಾಗಿದ್ದರು. ಅಲ್ಲದೆ ಶ್ರೀರಾಮಕೃಷ್ಣ ಪರಮಹಂಸರು ತಾವು ಅನುಸರಿಸಿದ ಆಚರಣೆಯ ಬಹುಭಾಗವನ್ನು ಹೀಗೆ ಹೇಳುತ್ತಾರೆ: ನಾನು ಹಿಂದೂ ಧರ್ಮ, ಇಸ್ಲಾಂ, ಕ್ರಿಶ್ಚಿಯನ್ ಪಂಥದ ಎಲ್ಲ ಆಚರಣೆಗಳನ್ನು ಅಭ್ಯಾಸ ಮಾಡಿದ್ದೇನೆ ಮತ್ತು ನಾನು ವಿವಿಧ ಹಿಂದೂ ಪಂಗಡಗಳ ಮಾರ್ಗಗಳನ್ನು ಸಹ ಅನುಸರಿಸಿದ್ದೇನೆ. ಎಲ್ಲರೂ ವಿಭಿನ್ನ ಮಾರ್ಗಗಳಲ್ಲಿ ತಮ್ಮ ಹೆಜ್ಜೆಗಳನ್ನು ಇಡುವುದರ ಮೂಲಕ ಒಂದೇ ದೇವರ ಕಡೆಗೆ ಅವರು ನಡೆಯುತ್ತಾರೆ. ನಾನು ಎಲ್ಲಿ ನೋಡಿದರೂ ಧರ್ಮದ ಹೆಸರಿನಲ್ಲಿ ಪುರುಷರು ಜಗಳವಾಡುವುದನ್ನು ನಾನು ನೋಡುತ್ತೇನೆ. ಹಿಂದೂಗಳು, ಮಹಮ್ಮದೀಯರ ಇವರೆಲ್ಲರ ದೇವರು ಸಹ ಒಬ್ಬನೇ ಆಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಮಾರ್ಗವನ್ನು ಅನುಸರಿಸಲು ಅವನು ಪ್ರಾಮಾಣಿಕವಾಗಿ ಮತ್ತು ಉತ್ಕಟವಾಗಿ ದೇವರನ್ನು ತಿಳಿದುಕೊಳ್ಳಲು ಬಯಸಿದರೆ ಅವನಿಗೆ ಶಾಂತಿ ಸಿಗಲಿ ಎಂದು ಶ್ರೀರಾಮಕೃಷ್ಣರು ತಮ್ಮ ಉಪದೇಶದಲ್ಲಿ ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ. ಶ್ರೀರಾಮಕೃಷ್ಣರು ಭಾರತದ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಕಾಮರ್ಪುಕುರದಲ್ಲಿ ಎಂಬ ಗ್ರಾಮದಲ್ಲಿ ಅತ್ಯಂತ ಬಡ ಮತ್ತು ಧರ್ಮನಿಷ್ಠ ಬಂಗಾಳಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ. ಅವರು ತಮ್ಮ ಹೆತ್ತವರಾದ ತಂದೆ ಖುದಿರಾಮ್ ಚಟ್ಟೋಪಾಧ್ಯಾಯ ಮತ್ತು ತಾಯಿ ಚಂದ್ರಮಣಿ ದೇವಿಯವರ ಮಗನಾಗಿ ಜನಿಸುತ್ತಾರೆ. ಇಂದಿನ ಪಶ್ಚಿಮ ಬಂಗಾಳದ ಡೇರೆ ಗ್ರಾಮದಲ್ಲಿ ಖುದಿರಾಮ್ ಅವರಿಗೆ ಪೂರ್ವಜರ ಆಸ್ತಿ ಇತ್ತು. ಸುಳ್ಳು ಸಾಕ್ಷಿ ಹೇಳಲು ನಿರಾಕರಿಸಿದ್ದಕ್ಕಾಗಿ ಖುದಿರಾಮ್ ಚಟ್ಟೋಪಾಧ್ಯಾಯರ ಮೇಲೆ ಕೋಪಗೊಂಡ ರಮಾನಂದ ರಾಯ್ ಎಂಬ ಭೂಮಾಲೀಕ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಸುಳ್ಳು ಅರ್ಜಿಯನ್ನು ಸಲ್ಲಿಸಿ ಅವರ ಪೂರ್ವಜರ ಆಸ್ತಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಎಲ್ಲ ಆಸ್ತಿಯನ್ನು ಕಳೆದುಕೊಂಡ ಖುದಿರಾಮ್ ಚಟ್ಟೋಪಾಧ್ಯಾಯ ಮತ್ತು ಚಂದ್ರಮಣಿ ದೇವಿಯವರು ಕಾಮ್ಯಕಪುರಕ್ಕೆ ತೆರಳುತ್ತಾರೆ. ಅಲ್ಲಿ ಸ್ನೇಹಿತರಾದ ಸುಖಲಾಲ್ ಗೋಸ್ವಾಮಿ ಇವರಿಗೆ ಸಹಾಯವನ್ನು ಮಾಡುತ್ತಾರೆ. ರಾಮಕೃಷ್ಣರ ಜನನದ ಬಗ್ಗೆ ಅನೇಕ ಪವಾಡಗಳನ್ನು ಹೇಳುತ್ತಾರೆ. ಅದರಲ್ಲಿ ಮೊದಲನೆಯದಾಗಿ
ಗಯಾದಲ್ಲಿ ಅವರ ತಂದೆಯಾದ ಖುದಿರಾಮ್ ಚಟ್ಟೋಪಾಧ್ಯಾಯರವರು ಒಂದು ಕನಸನ್ನು ಕಾಣುತ್ತಾರೆ. ಭಗವಾನ್ ಗದಾಧರ ಅಂದರೆ ವಿಷ್ಣುವಿನ ಒಂದು ರೂಪವು ತಮ್ಮ ಮಗನಾಗಿ ಜನಿಸುವುದಾಗಿ ಎಂದು ಕನಸಿನಲ್ಲಿ ದೇವರು ಖುದಿರಾಮ್ ಚಟ್ಟೋಪಾಧ್ಯಾಯ ಅವರಿಗೆ ಹೇಳುತ್ತಾರೆ. ಅದೇ ರೀತಿ ಚಂದ್ರಮಣಿ ದೇವಿಗೆ ಶಿವಮಂದಿರದಲ್ಲಿ ಲಿಂಗದಿಂದ ತನ್ನ ಗರ್ಭಕ್ಕೆ ಬೆಳಕು ಪ್ರವೇಶಿಸುವ ದರ್ಶನವನ್ನು ಪಡೆಯುತ್ತಾರೆ. ಅಲ್ಲದೆ ಶ್ರೀರಾಮಕೃಷ್ಣರ ಮನೆತನವು ಶ್ರೀರಾಮನನ್ನು ಪೂಜಿಸುವ ಪರಂಪರೆಯನ್ನು ಸಹ ಹೊಂದಿರುತ್ತದೆ. ಅಲ್ಲದೆ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಮೊದಲ ಸೂಪರ್ ಪ್ರಜ್ಞೆಯ ಅನುಭವವನ್ನು ಹೀಗೆ ವಿವರಿಸುತ್ತಾರೆ. ನಾನು 10 ಅಥವಾ 11 ವರ್ಷದವನಿದ್ದಾಗ ಕಾಮ್ಯಕಪುರದಲ್ಲಿ ವಾಸಿಸುತ್ತಿದ್ದಾಗ ನಾನು ಮೊದಲ ಸಮಾಧಿಯನ್ನು ಅನುಭವಿಸಿದೆ. ನಾನು ಭತ್ತದ ಗದ್ದೆಯ ಮೂಲಕ ಹಾದು ಹೋಗುವಾಗ ನಾನು ಏನನ್ನಾದರೂ ನೋಡಿದರೆ ಮತ್ತು ಅದು ನನ್ನನ್ನು ಆವರಿಸಿಕೊಂಡಂತೆ ಭಾಸವಾಗುತ್ತಿತ್ತು. ಅದೇ ರೀತಿಯಲ್ಲಿ ನನ್ನ ಸುತ್ತಮುತ್ತಲೂ ವಿಶೇಷವಾದ ಬೆಳಕು ಆವರಿಸುತ್ತಿದ್ದು ನಾನು ಅದನ್ನು ಅನುಭವಿಸುತ್ತಿದ್ದೆ ಎಂದು ಹೇಳುತ್ತಾರೆ. ಅಲ್ಲದೆ ಕೇಶವ ಚಂದ್ರ ಸಿನಿಮಾ ಬ್ರಹ್ಮ ಸಮಾಜ ನಾಯಕರು 1875ರಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಅವರಿಂದ ವಿಶೇಷವಾದ ಉಪದೇಶವನ್ನು ಪಡೆಯುತ್ತಾರೆ. ಅಲ್ಲದೆ ಶ್ರೀರಾಮಕೃಷ್ಣ ಪರಮಹಂಸರನ್ನು ರವೀಂದ್ರನಾಥ ಠಾಗೂರ್ ಅವರ ತಂದೆ ದೇವೇಂದ್ರನಾಥ ಠಾಗೂರ್ ಮತ್ತು ಪ್ರಸಿದ್ಧ ಸಮಾಜ ಸೇವಕ ಈಶ್ವರಚಂದ್ರ ವಿದ್ಯಾಸಾಗರ್ ಅವರೊಂದಿಗೆ ಸಂವಹನವನ್ನು ಸಹ ನಡೆಸಿದ್ದರು. ಸ್ವಾಮಿ ದಯಾನಂದ ಸರಸ್ವತಿಯವರೂ ಸಹ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಶ್ರೀರಾಮಕೃಷ್ಣರಿಂದ ಪ್ರಭಾವಿತರಾದ ಯುರೋಪಿಯನ್ನರಲ್ಲಿ ಒಬ್ಬರಾದ ಸ್ಕಾಟಿಷ್ ಚರ್ಚಿನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಲಿಯಂ ಎಸ್ಟಿಕೋಡ್ ಒಬ್ಬರು. ಇವರು ವಿಲಿಯಂ ವುಡ್ಸ್ವರ್ತ್ ಅವರ ದಿ ಎಕ್ಸ್ಕರ್ಷನ್ ಕವಿತೆಯಲ್ಲಿ ಟ್ರಾನ್ಸ್ ಪದವನ್ನು ವಿವರಿಸುವಾಗ ಎಸ್ಟಿ ತನ್ನ ವಿದ್ಯಾರ್ಥಿಗಳಿಗೆ ಅದರ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಬಯಸಿದರೆ ನೀವು ದಕ್ಷಿಣೇಶ್ವರದ ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಹೋಗಬೇಕು ಎಂದು ಅವರು ಹೇಳುತ್ತಾರೆ. ಇದು ನರೇಂದ್ರನಾಥ ದತ್ತ ಸೇರಿದಂತೆ ಅವರ ಕೆಲವು ವಿದ್ಯಾರ್ಥಿಗಳನ್ನು ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಲು ಪ್ರೇರೇಪಿಸುತ್ತದೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದ ಮೇಲೆ ಅವರು ಶ್ರೀರಾಮಕೃಷ್ಣ ಪರಮಹಂಸರ ಆತ್ಮೀಯ ಶಿಷ್ಯರಾಗಿ ಹೊರಹೊಮ್ಮುತ್ತಾರೆ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಆಧ್ಯಾತ್ಮದ ದೀಕ್ಷೆಯನ್ನು ನೀಡಿ ಅವರನ್ನು ಉನ್ನತಗೊಳಿಸುವಲ್ಲಿ ಅನೇಕ ಪಾತ್ರವನ್ನು ವಹಿಸುತ್ತಾರೆ. ಶ್ರೀರಾಮಕೃಷ್ಣರು ತಮ್ಮ ಕೊನೆಯ ದಿನಗಳಲ್ಲಿ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಾರೆ. ಆ ಕಾಲದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡಲಾಗದೇ ಇದ್ದುದರಿಂದ ಶ್ರೀರಾಮಕೃಷ್ಣ ಪರಮಹಂಸರು ಆಗಸ್ಟ್ 16, 1886ರಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಅಲ್ಲದೆ ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡುವ ಮುನ್ನ 3 ಬಾರಿ ಕಾಳಿಮಾತೆಯನ್ನು ಕೂಗಿ ಕರೆಯುತ್ತಾರೆ. ನಂತರ ಸ್ವಾಮಿ ವಿವೇಕಾನಂದರು ಗುರುವಿನ ಮರಣದ ನಂತರ ವಿವೇಕಾನಂದರ ನೇತೃತ್ವದ ಸನ್ಯಾಸಿ ಶಿಷ್ಯರು ಗಂಗಾ ನದಿಯ ಬಳಿ ಬಾರಾನಗರದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಶ್ರೀರಾಮಕೃಷ್ಣ ಪಂಥವನ್ನು ರಚಿಸಿ ಆಧ್ಯಾತ್ಮಿಕ ಉಪದೇಶವನ್ನು ನೀಡುತ್ತಾರೆ. ಇದು ವೀಕ್ಷಕರೇ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಸಂಬಂಧಿಸಿದ ಒಂದು ಚಿಕ್ಕ ಮಾಹಿತಿ. ಧನ್ಯವಾದಗಳು.